ಸೊ ಜನರಿಗೂ ಕೂಡ ಬೇಗ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಶಾರ್ಟ್ ಮೂವಿಲಿ ಕೆಲವು ಫನ್ನಿ ಡೈಲಾಗ್ಸ್ ಇದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಕಲ್ತ್ಬಿಟ್ಟೆ ಕಣೆ ಅಂತ. ಕಲ್ತ್ಬಿಟ್ಟೆ ಕಣೆ ಓದು ಐ ಅಡುಗೆ ಮಾಡೋದು ಕಲ್ತ್ಬಿಟ್ಟೆ ಕಣೆ ಕಿಲಾಡಿ ಅಮ್ಮಣ್ಣಿ. ಹೌದು, ಕಣ್ಣಲ್ಲಿ ಕಣ್ಣ ನೆಟ್ಟು ಮನಸ್ಸಿನಲ್ಲೇ ಮನಸ್ಸ ನೆಟ್ಟು ನನ್ನ ಕದ್ದೋರು ಯಾರು. ಈ ಮಾಯಿಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನನ್ನ ಜೊತೆಗೆ ಶಬರಿ ಸಿನಿಮಾದ ನಾಯಕಿ ಕೃತಿಕಾ ಗೌಡ ಇದ್ದಾರೆ. ಅವರನ್ನು ಮಾತಾಡ್ಸೋಣ. ಹಾಯ್ ಕೃತಿಕಾ. ನಮಸ್ತೆ ಎಲ್ಲರಿಗೂ. ಹಲೋ ಮ್ಯಾಮ್, ಹೇಗಿದ್ದೀರಾ? ಆರಾಮಿದ್ದೀನಿ, ನೀವು ಆರಾಮ? ನಾನು ಆರಾಮ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ, ಮುದ್ದಾಗಿ ಕಾಣಿಸ್ತಾ ಇದ್ದೀರಿ. ಬಟ್ ತುಂಬ ಶಾರ್ಟ್ ಫಿಲ್ಮ್ಸಲ್ಲಿ ನಿಮ್ಮನ್ನು ನೋಡಿದಂತಹ ಮುಖ ಪರಿಚಯ. ಸೊ ಜನರಿಗೂ ಕೂಡ ಬೇಗ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಶಾರ್ಟ್ ಮೂವಿಲಿ ಕೆಲವು ಫನ್ನಿ ಡೈಲಾಗ್ಸ್ ಇದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಕಲ್ತ್ಬಿಟ್ಟೆ ಕಣೆ ಅಂತ. ಸಿನಿಮಾ ಮಾಡೋದು ಕಲ್ತ್ಬಿಟ್ಟೆ ಕಣೆ ಅಂತ ಹೇಳ್ಬೇಕಷ್ಟೇ. ಈಗ ತುಂಬ ಏನು ಈಸಿ ಜೋಕ್ಸ್ ಅಂದರೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಡೆಯುವಂಥ ಜೋಕ್ಸನ್ನು ತಗೊಂಡೋಗಿ ಜನರಿಗೆ ಕೊಡೋದು. ಅದರಲ್ಲಿ ಯಾವುದಾದೊಂದು ಸೀನನ್ನು ಎಕ್ಸ್ಪ್ಲೈನ್ ಮಾಡೋದಾದ್ರೆ ತುಂಬ ಮಾಡಿದ್ದೀನಿ ಮ್ಯಾಮ್, ಯಾವ್ದು ಹೇಳಿ ಅಂತ ಗೊತ್ತಾಗ್ತಿಲ್ಲ. ಶಬರಿಯಲ್ಲಿ ಅವ್ರಿಗೆ ಆ್ಯಕ್ಟ್ ಮಾಡಿ 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 ಈಗ ಶಾರ್ಟ್ ಫಿಲ್ಮ್ ಮರ್ತೋಗಿದೆ ಅಂತ. ಇಲ್ಲ, ಶಾರ್ಟ್ ಫಿಲ್ಮ್ ಯಾವತ್ತೂ ಮರೆಯಲ್ಲ ನಾನು. ಅಂದರೆ ನಾವು ಆ್ಯಕ್ಚುಲಿ ಅದೇ ಡೇ ಟು ಡೇ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದು ಶಾರ್ಟ್ ಫಿಲಮಲ್ಲೇ ನಾನು ಜಾಸ್ತಿ ಮಾಡಿರೋದು PNG ಸ್ಟುಡಿಯೋಸ್ ಅಂತ. ಅವರು ಮಹೇಂದ್ರ ಸರ್ ಅಂತ ಡೈರೆಕ್ಟರ್ ಅವರು ಏನಂತಾರೆ, ಡೈಲಿ ಅವರು ಚಿಕ್ಕ ವಯಸ್ಸಿಂದ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಏನಿತ್ತು ಅದನ್ನೇ ಅವರು ಕಥೆಯಾಗಿ ಮಾಡ್ಕೊಂಬಂದು ಅಷ್ಟು ನಿಮ್ಮ ಮುಂದೆ ಅದು ಅಷ್ಟು ನಗ್ಸೋ ಹಂಗೆ ಬರ್ತಿದೆ ಅಂದ್ರೆ ಅದೆಲ್ಲ ಅವರ ಚೈಲ್ಡ್ಹುಡ್ ಮೆಮೊರೀಸ್. ಅದು ಕಲ್ತ್ಬಿಟ್ಟೆ ಕಣೆ ಅನ್ನೋದೇ ಒಂದು ಫೇಮಸ್ ಆಗಿರೋದು ವರ್ಡ್ ನಂದು. ಎಲ್ಲರೂ ಯೂಶಲಿ ಎಲ್ಲಾದ್ರೂ ಆಚೆ ಕಡೆ ಯಾರಾದರೂ ಸಿಕ್ಕಿದಾಗ ಮ್ಯಾಮ್ ನೀವು ಕಲ್ತ್ಬಿಟ್ಟೆ ಕಣೆ ಅಂತಿರಲ್ಲ ಅವರೇ ಅಲ್ವಾ ಅಂತಾರೆ. ಹೌದು ಅಂತೀನಿ. ಹಂಗೆ ಸರಿ, ನಾವೀಗ ಕಲ್ತ್ಬಿಟ್ಟೆ ಕಣೆ ಅನ್ನೋದನ್ನೇ ಹಾಕ್ಬಿಡೋಣ. ಬಟ್ ಎಸ್, ಶಬರಿ ಹೇಗೆ ನಿಮಗೆ ಒದಗಿ ಬಂತು? ಕಿರಾತಕಿ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ ನಾವು, ಅದು PNG ಸ್ಟುಡಿಯೋಸಲ್ಲಿನೇ. ಸೊ ಈ ಶಬರಿಯಲ್ಲಿ ನನ್ನ ಪಾತ್ರ ಏನಿದೆ ಅದೇ ಥರ ನಾವು ಕಿರಾತಕಿಯಲ್ಲಿ ಸ್ವಲ್ಪ ಹಳ್ಳಿ ಹುಡುಗಿ ಈ ಥರದ್ದು ಮಾಡಿದ್ದು. ಸೊ ಶ್ರೀ ಸರ್ ಅದನ್ನ ನೋಡಿ ನನಗೆ ನಮ್ಮ ಟೀಮ್ ಅವ್ರ ಹತ್ರ ನಂಬರ್ ಕಲೆಕ್ಟ್ ಮಾಡಿಕೊಂಡು ಅವ್ರು ನನಗೆ ಆಫೀಸಿಗೆ ಕರೆದು ಸೊ ಕತೆ ಎಲ್ಲ ಹೇಳಿ ಹಿಂಗೆ ಶಬರಿ ಜರ್ನಿ ನಂದು ಶುರು ಆಗಿತ್ತು. ಸೊ ಫಸ್ಟ್ ಸಿನಿಮಾ ಹೇಗಿತ್ತು ಆ ವೈಬ್? ಯಾಕಂದರೆ ಭಯ ಇರುತ್ತೆ ಅಫ್ಕೋರ್ಸ್. ಆಮೇಲೆ ನನಗೆ ಸಿಕ್ಕಿರೋ ಅವಕಾಶ ಅನ್ನುವಂಥ ಒಂದು ಅದು ತಲೆಯಲ್ಲಿ ಇರುತ್ತೆ. ಅದ್ರ ಜೊತೆಗೆ ನಾನು 100% ಕೊಡಬೇಕು ಅನ್ನೋದು ಇರುತ್ತೆ. ಆ್ಯಂಡ್ ಇನ್ನೊಂದು 100% ಕೊಡೋಕ್ಕೆ ಹೋಗುವಾಗ ಸ್ವಲ್ಪ ನಾವು ಜಾಸ್ತಿ ಮಾಡೋದೂ ಇರುತ್ತೆ. ಸೊ ಇದೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡಿದೆ? ಇಲ್ಲ, ಏನಂದರೆ ಫಸ್ಟ್ ಇವಾಗ ಶಾರ್ಟ್ ಫಿಲಮಿಂದ ಸಿನಿಮಾ ಅಂದರೆ ತುಂಬ ದೊಡ್ಡ ಹೆಜ್ಜೆ ಅದು. ಶಾರ್ಟ್ ಫಿಲಮಲ್ಲಿ ನಾವೊಂದು 8-10 ಜನ ಕ್ರೂ ಮೆಂಬರ್ಸ್ ಇರ್ತೀವಿ. ಬಟ್ ಸಿನಿಮಾ ಅಂತ ಬಂದಾಗ ಒಂದು 50 ಜನ ಇರ್ತಾರೆ ಸುತ್ತ. ಅವ್ರ ಮುಂದೆ ಎಲ್ಲ ಹೋಗಿ ನಾವು ಆ್ಯಕ್ಟ್ ಮಾಡಬೇಕು. ಇದನ್ನು ತುಂಬ ಈಸಿಯಾಗಿ ಮಾಡಿಕೊಟ್ಟಿದ್ದು ನಮ್ಮ ಶ್ರೀ ಸರ್. ಬಿಕಾಸ್ ಅಷ್ಟು ಈಸಿಯಾಗಿ ನಮಗೆ ಕತೆ ಎಕ್ಸ್ಪ್ಲೇನ್ ಮಾಡಿ, ಮುಂಚೆ ಇವಾಗ ಸೀನ್ ನಾಳೆ ಇದೆ ಅಂದರೆ ಇವತ್ತಿಗೆ ನೈಟ್ ಅವರು ಯಾವ್ದು ಇದೆ ಸೀನು ಏನು ಅಂತ ಹೇಳಿ ನಮ್ಮ ಕೋ ಡೈರೆಕ್ಟರ್ ವಿಜಯ್ ಸರ್ ಅವರು ನಮಗೆಲ್ಲನೂ ಫಾಲೋ ಅಪ್ ಮಾಡ್ತಾಯಿದ್ರು. ಸೊ ಅದರಿಂದ ನಮಗೆ ತುಂಬಾ ಈಸಿ ಆಯಿತು. ಅದು ಏನೋ ಬೇರೆಯವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ ಹಂಗೆ ಹಿಂಗೆ ಅಂತ ಏನೂ ಅನಿಸಿಲ್ಲ. ಎಲ್ಲ ಒಂದು ಫ್ಯಾಮಿಲಿ ಟೀಮ್ ಥರನೇ ನಾವು ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಒಂದು 50 ಡೇಸ್ ಕಂಟಿನ್ಯೂಸ್ ಶೆಡ್ಯೂಲಲ್ಲಿ ಮಾಡಿರೋದು ನಾವು. ಒಂದು ದಿನವೂ ಬ್ರೇಕ್ ಇಲ್ಲದೆ, ಇನ್ಕ್ಲೂಡಿಂಗ್ ಸಂಡೇ ನಾವು ವರ್ಕ್ ಮಾಡಿದ್ದೀವಿ. ಆ್ಯಂಡ್ 6 ಗಂಟೆ ಅಂದರೆ 6 ಗಂಟೆಗೆ ನಾವು ಸೆಟ್ಟಲ್ಲಿ ಇರ್ತಾಯಿದ್ವಿ. ನೈಟ್ ಶೂಟ್ಸ್ ಎಲ್ಲ ಇರ್ತಾಯಿತ್ತು. ಕಂಟಿನ್ಯೂಸ್ ಆಗಿ ಹಿಂಗೆ ಒಂದು ಟೀಮ್ ಆಗಿ ನಾವು ವರ್ಕ್ ಮಾಡಿರೋದಕ್ಕೆ ಶಬರಿ ಇಷ್ಟು, ನೀವೇ ಟೀಸರ್ ನೋಡಿದ್ದೀರಾ ಇವಾಗ, ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾನೂ ಅಷ್ಟೇ ಚೆನ್ನಾಗಿನೂ ಮೂಡ್ ಬಂದಿರುತ್ತೆ. ಸೊ ನಿಮ್ಗಳ ಸಪೋರ್ಟ್ ಅಂತೂ ನಮಗೆ ತುಂಬಾ ಮುಖ್ಯ. ಎಲ್ಲರೂ ಸಪೋರ್ಟ್ ಮಾಡಿ. ಆದಷ್ಟು ಕನ್ನಡ ಸಿನಿಮಾಗಳನ್ನ ಕನ್ನಡ ಥಿಯೇಟ್ರಿಗೆ ಬಂದುಬಿಟ್ಟು ನೋಡಿ ನಮಗೆ ಸಪೋರ್ಟ್ ಮಾಡಿ. ಎಸ್, ನೀವು ಒರ್ಟ ಐ ಲವ್ ಯು ಸಿನಿಮಾ ನೋಡಿದ್ದೀರಾ? ಹಾಂ ಹೌದು, ಅದ್ರಲ್ಲಿ ಸಾಂಗ್ ಇತ್ತಲ್ಲ ನಂಗೆ ಸಕ್ಕದ ಇಷ್ಟ ಅದು. ಹೌದು, ಹೇಳ್ಬಿಡಿ. ಕಣ್ಣಲ್ಲಿ ಕಣ್ಣ ನೆಟ್ಟು ಮನಸ್ಸಿನಲ್ಲೇ ಮನಸ್ಸ ನೆಟ್ಟು ನನ್ನ ಕದ್ದೋರು ಯಾರು. ತುಂಬ ಚೆನ್ನಾಗಿದೆ ಅದು. ತುಂಬ ಚೆನ್ನಾಗಿರೋ ಹಾಡು. ಆ್ಯಂಡ್ ಸಿನಿಮಾನು ಕೂಡ ತುಂಬ ಚೆನ್ನಾಗಿದೆ. ಹೌದು. ಈಗ ಆ ಸಿನಿಮಾದಲ್ಲಿ ನಿರ್ದೇಶನ ಮಾಡಿರೋ ನಿರ್ದೇಶಕರ ಜೊತೆ ಇರುವಂಥ ಒಂದು ಕೆಲಸ ಮಾಡೋಕ್ಕೆ ಸಿಕ್ಕಿಂತ ಒಂದು ಅವಕಾಶದ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಶ್ರೀ ಸರ್ ನೋಡೋಕ್ಕಷ್ಟೇ ಸ್ವಲ್ಪ ರಫ್ ಆಗಿ ಹೊರಟ ಥರ ಕಾಣಿಸ್ತಾರೆ. ಸಿನಿಮಾ ವಿಚಾರದಲ್ಲಿ ಬಂದರೆ ನಿಜವಾಗ್ಲೂ ರಾಕ್ಷಸ ಡೈರೆಕ್ಟರ್ ಸರ್ ಅಂತೂ. ಬಿಕಾಸ್ ಕಂಟಿನ್ಯೂಸ್ ಮ್ಯಾಮ್ ನಾವು ಮಾಡಿರೋದು 50 ಡೇಸ್. ಇಟ್ಸ್ ರಿಯಲಿ ನಾಟ್ ಈಸಿ. ಬಿಕಾಸ್ ಸಂಡೇನೂ ಬ್ರೇಕ್ ಇಲ್ಲದೆ ನಾವು ಮಾಡಿದ್ದೀವಿ. ಡೇ ಆ್ಯಂಡ್ ನೈಟ್ ಶೂಟ್ಸ್ಗಳು ಮಾಡಿದ್ದೀವಿ. ಆ್ಯಂಡ್ ಬಟ್ ಇನ್ ಪರ್ಸನ್ ಅಂತ ಬಂದರೆ ತುಂಬಾ ಸಾಫ್ಟ್ ಪಾಪ ಅವರು. ಕೃತಿ ಹಿಂಗಲ್ಲಮ್ಮ ಹಿಂಗೆ ಹಂಗೆ ಹಿಂಗೆಲ್ಲ ಹೇಳ್ಕೊಟ್ಟು ಎಷ್ಟು ತುಂಬ ಚೆನ್ನಾಗಿ ನಮಗೆ ನಾವು ಅಷ್ಟು ಮಾತ್ರ ಮಾಡಿದ್ದೀವಿ, ನಿಭಾಯಿಸಿದ್ದೀವಿ ಅಂದರೆ ಅದಕ್ಕೆ ಕಾರಣ ಶ್ರೀ ಸರ್ ಏನೇನೆ. ಎಸ್, ವೆರಿ ನೈಸ್. ಈಗ ರೀಸೆಂಟಾಗಿ ನಿಮ್ಮ ರೀಲ್ಸ್ ಸ್ಕ್ರೋಲ್ ಮಾಡುವಾಗ ಜಾಸ್ತಿ ಬರುವಂತಹ ವಿಡಿಯೋ ಯಾವುದು? ಕ್ರಿಂಚ್ ಅಂತ ಯಾವುದೂ ಇಲ್ಲ ಅನ್ಸುತ್ತೆ. ತುಂಬ ಜಾಸ್ತಿ ನಿಮ್ಗೆ ಅದೇ ನೋಡಕ್ಕೆ ಸಿಗ್ತಾ ಇದೆ ಅಂದರೆ ನಂದ ಅಥವಾ ನಂದೇನಾ? ನಿಮ್ದಲ್ಲ, ಫೀಡಲ್ಲಿ ಬರ್ತಿರೋದು. ನನ್ನ ಫೀಲ್ಡಲ್ಲಿ ಬರ್ತಿರೋದು ನಾನು ಶಾರ್ಟ್ ಫಿಲಮ್ಗಳಿದ್ದೇನೆ. ಆಲ್ಮೋಸ್ಟ್ ಶಾರ್ಟ್ ಫಿಲಮ್ಗಳ್ದೇ ಬರುತ್ತೆ ಎಲ್ಲ. ಅದೇ ಬರುತ್ತೆ ಬಿಕಾಸ್ ನಾವು ಅದನ್ನೇ ಜಾಸ್ತಿ ನೋಡ್ತಾ ಇರ್ತೀವಿ, ಅದೇ ಬರ್ತಾ ಇರುತ್ತೆ. ಹೆಂಗೆ ಗೊತ್ತಿಲ್ಲ, ಅದು ನಾನು ಅಷ್ಟೊಂದು ಮೊಬೈಲ್ ನೋಡಲ್ಲ. ಸಿನಿಮಾ ಶೂಟ್ಸ್ ಮ್ಯಾಮ್ ಇವಾಗ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀವಿ ಸ್ವಲ್ಪ. ಇವಾಗಲೂ ನಾನು ರಾಯಚೂರಿಂದ ಬಂದಿರೋದು ಮಾರ್ನಿಂಗ್, ಮತ್ತೆ ಇವತ್ತು ನೈಟ್ ಹೊರಡಬೇಕು. ಸಿನಿಮಾ ಶೂಟ್ ಮಾಡ್ತಾ ಇದ್ವಿ ಅಲ್ಲಿ ಇನ್ನೊಂದು ಸಿನಿಮಾನ. ಇನ್ನೊಂದು ಸಿನಿಮಾ ಹಂಗಾದ್ರೆ ಸಿಕ್ಬಿಡ್ತು. ಹೌದು, ಇದು 4ನೇ ಸಿನಿಮಾ ಇವಾಗ ನಾನು ಶೂಟ್ ಮಾಡ್ತಾ ಇರೋದು ರಾಯಚೂರಲ್ಲಿ. ಲೈಕ್ ಇದಾದ್ಮೇಲೆ ಪೀಕಬು ಅಂತ ಒಂದು ಸಿನಿಮಾ ಅಮೂಲ್ಯ ಮ್ಯಾಮ್ ಅವ್ರ ಜೊತೆ ಒಂದು ಮಾಡ್ತಾ ಇದ್ದೀನಿ. ದೆನ್ ಪಂಕಜ್ ಸರ್ ಜೊತೆ ಒಂದು ಮಾಡಿ, ಎಸ್ ನಾರಾಯಣ ಅವರ ಮಗ ಅವ್ರ ಪಂಕಜ್ ಅವ್ರ ಜೊತೆ.
ಸೊ ಹಿಂಗೆ ನಡೀತಾ ಇದೆ ಕೆಲಸ ಈಗ. ಸೊ ನೀವೇನಾದರೂ ಡ್ರೀಮ್ ಮಾಡ್ಕೊಂಡಿದ್ದೀರಾ ನಾನು ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಅಥವಾ ನಟಿ ಆಗಬೇಕು ಆ್ಯಕ್ಟ್ ಮಾಡಬೇಕು ಅನ್ನೋದು? ನೀವೇನು ಕಲ್ತಿದ್ರಿ? ಎಲ್ಲಿಯವ್ರು ನೀವು? ಬೇಸಿಕಲಿ ಹಾಸನ ಹುಡುಗಿ ನಾನು. ಸೊ ಬಾರ್ನ್ ಆ್ಯಂಡ್ ಬಾಟಪ್ ಎಲ್ಲ ಬೆಂಗಳೂರೇನೆ. ಚಿಕ್ಕ ವಯಸ್ಸಿಂದ ನಾವು ಹುಟ್ಟಿದ ಹಾಸನ, ಅಮ್ಮ ಅವರು ಅಪ್ಪ ಅವರೆಲ್ಲ ಹಾಸನೇನೆ. ಸಿನಿಮಾ ಅನ್ನೋದು ನನಗೊಂಥರ ಪ್ಯಾಷನ್ ಆಗಿತ್ತು ಫಸ್ಟ್, ಬಿಕಾಸ್ ನನ್ನ ಸ್ಟಡೀಸ್ ಜೊತೆಗೆ ನಾನು ಕಾಲೇಜ್ ಡೇಸಲ್ಲೆಲ್ಲ ಏನು ಮಾಡ್ತಿದ್ದೆ, ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಐ ಯೂಸ್ ಟು ಡೈರೆಕ್ಟ್ ಫಸ್ಟ್. ನಂದು ಡೈರೆಕ್ಟರ್ ಆಗಿ ನಾನು ಎಂಟ್ರಿ ಕೊಟ್ಟಿದ್ದೆ ಫಸ್ಟ್ ಯೂಟ್ಯೂಬಿಗೆ ಕೂಡ, ಅಮ್ಮ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿಕೊಂಡು. ಸೊ ಅದು ಮೈಸೂರು ಚಲನಚಿತ್ರೋತ್ಸವದಲ್ಲಿ ಬೆಸ್ಟ್ ಶಾರ್ಟ್ ಫಿಲಮ್ ಅಂತ ಎಲ್ಲ ಅವಾರ್ಡ್ ಬಂದಿದೆ ಅದಕ್ಕೆ. ಥ್ಯಾಂಕ್ ಯು. ದೆನ್ ಅದಾದಮೇಲೆ ದ PNG ಸ್ಟುಡಿಯೋಸಲ್ಲಿ ನನ್ನ ಜರ್ನಿ ಶುರು ಆಯಿತು. 7 ವಂಡರ್ಸ್ 14 ವಂಡರ್ಸ್ ಅಂತ ಎಲ್ಲ ಶಾರ್ಟ್ ಫಿಲಮ್ಗಳು ಮಾಡಿಕೊಂಡು, ಆಮೇಲೆ ಕಿರಾತಕಿ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಅದನ್ನೆಲ್ಲ ನೋಡಿ ಶ್ರೀ ಸರ್ ನಮಗೆ ಸಿನಿಮಾ ಜರ್ನಿ ಇವಾಗ ಶ್ರೀ ಸರ್ ಜೊತೆಗೆ ಶಬರಿಯಿಂದ ಶುರುವಾಗಿದೆ. ಇನ್ನು ಮುಂದೆ ಹೀಗೆ ಹೋಗಲಿ, ನಿಮ್ಗಳ ಸಪೋರ್ಟು ನಮಗೆ ಹೀಗೆ ಇರಲಿ. ಖಂಡಿತ ಹೀಗೆ ಇರಲಿ. ಯಾವುದೇ ಹುಡುಗಿ ಜೊತೆ ಮಾತಾಡಬೇಕಾದ್ರೂ ನನಗೆ ಈ ಪ್ರಶ್ನೆ ಕೇಳಲೇಬೇಕಾಗುತ್ತೆ, ನಿಮ್ಮ ಸ್ಕಿನ್ ಕೇರ್. ಸ್ಕಿನ್ ಕೇರ್ ಸ್ವಲ್ಪ ಕಷ್ಟ ಆಗಿದೆ ಇವಾಗ ಮಾಡಲಿಕ್ಕೆ. ಹೇರ್ ಕೇರ್ ಕೂಡ ತುಂಬ ಕಷ್ಟ ಆಗಿದೆ, ಬಿಕಾಸ್ ಔಟ್ಡೋರ್ ಶೂಟ್ಸಲ್ಲಿ ಇರ್ತೀವಿ, ಆದಷ್ಟು ನಾವು ಕೇರ್ ಮಾಡೋಕ್ಕಾಗ್ತಾಯಿರಲ್ಲ. ಮಾರ್ನಿಂಗಿಂದ ಈವ್ನಿಂಗ್ ಶೂಟಲ್ಲೇ ಇರ್ತೀವಿ. ಬಟ್ ಆದರೂ ಪ್ಲೀಸ್ ಎಲ್ಲರೂ ಮೇಂಟೈನ್ ಮಾಡಿ. ಸನ್ಸ್ಕ್ರೀನ್ ಇಸ್ ಮಸ್ಟ್, ಪ್ಲೀಸ್. ಟ್ಯಾನ್ ಅವಾಯ್ಡ್ ಮಾಡಲಿಕ್ಕೆ. ಟ್ಯಾನ್ ಆದರೆ ಆಮೇಲೆ ಕಷ್ಟ ಆಗುತ್ತೆ, ಅದನ್ನು ವಾಪಸ್ ಅದನ್ನು ಅದೇ ನಾವು ನ್ಯಾಚುರಲ್ ಕಲರ್ ಅಗೇನ್ ಯು ಹ್ಯಾವ್ ಟು ಗೋ ಟು ಸಲೂನ್. ತುಂಬ ಕಷ್ಟ ಆಗುತ್ತೆ, ಬೇಡ, ಸನ್ಸ್ಕ್ರೀನ್ ಯೂಸ್ ಮಾಡಿ. ಎಸ್. ಏನಾದೊಂದು ಬೆಸ್ಟ್ ಟಿಪ್ಸ್ ಕೊಡೋದಂದರೆ, ಒಂದು 3 ಟಿಪ್ಸ್ ಕೊಡೋದಂದರೆ ಹುಡುಗಿರಿಗೆ ಏನು ಕೊಡ್ಬೋದು? ಹುಡುಗಿಯರ್ಗ ಬೇಸಿಕ್ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್. ತುಂಬ ಹುಡುಗರ ಜೊತೆ ಮಾತಾಡಬೇಡಿ. ಹುಡುಗರ ಜೊತೆ ಮಾತಾಡಬೇಡಿ. ಫೋಕಸ್ ಆನ್ ಯುವರ್ ಗೋಲ್ಸ್, ಫೋಕಸ್ ಆನ್ ಯುವರ್ ಕರಿಯರ್, ಅಷ್ಟೇ. ಆ್ಯಕ್ಚುಲಿ ಹುಡುಗರ ಜೊತೆ ಮಾತಾಡಬೇಡಿ ಅಂತ ಹೇಳೋವಾಗ ಆ್ಯಕ್ಚುಲಿ ಇದು ಆಪ್ಟಿಲ್ಲ ಈ ಕ್ವಶನ್ನ, ಬಟ್ ನಾನು ಆದರೂ ಕೇಳ್ತೀನಿ. ಈಗ ರೀಸೆಂಟಾಗಿ ನಡೀತಾ ಇರುವಂಥ ಬೆಳವಣಿಗೆ, ತುಂಬ ಹುಡುಗರು ಹೆಂಗೆ ರೀಲ್ಸ್ ಮಾಡ್ತಿದ್ದಾರೆ ಅಂದರೆ ಹುಡುಗರ ಹತ್ರ ಮಾತಾಡೋದಕ್ಕೆ ಭಯ ಆಗ್ತಿದೆ ಅನ್ನೋ ಥರದ್ದು, ಮತ್ತು ಯಾರು ಟ್ರೆಕ್ಕಿಂಗ್ ಎಲ್ಲ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಇಲ್ಲ ಪಾಪ ಎಲ್ಲರೂ ಹಂಗಿರಲ್ಲ. ಅದೇ ನೀವು ಚೂಸ್ ಮಾಡುವಾಗ ಒಂದು ಪಾರ್ಟ್ನರ್ನ ನೀವು ಸ್ವಲ್ಪ ಅನಲೈಸ್ ಮಾಡಿ ಚೂಸ್ ಮಾಡಬೇಕಾಗುತ್ತೆ. ತೀರಾ ಬೇಗ ನಿರ್ಧಾರ ತಗೊಳ್ಳೋದು ತುಂಬಾ ತಪ್ಪು, ಅದು ಅಷ್ಟೇ. ಟ್ರೂ. ಎಸ್. ಈಗ ಶಬರಿ ಬಗ್ಗೆ ಏನು ಹೇಳ್ತೀರಾ ಕೊನೆಯದಾಗಿ? ಜನ ನೋಡಬೇಕು, ಜನ ಬರಬೇಕು, ಜನ ಇಷ್ಟಪಡಬೇಕು ಅಂದರೆ ನೀವು ಡಿಫ್ರೆಂಟಾಗಿ ಏನಾದರೂ ಕರಿಬೇಕು. ಯಾಕಂದರೆ ನಾರ್ಮಲ್ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ, ಅದನ್ನು ಹೊರತಾಗಿ ಶಬರಿ ನೀವು ಟೈಟಲ್ ಹಿಂದೆ ನೋಡಿದ್ರೆ ಒಂದು ಜೀಪ್ ಕಾಣಿಸುತ್ತೆ. ಆ ಜೀಪ್ ಏನಕ್ಕೆ ಇಟ್ಟಿದ್ದೀವಿ, ಆ ಜೀಪ್ ಹೆಂಗೆ ಟ್ರಾವೆಲ್ ಆಗುತ್ತೆ ನಮ್ಮ ಜೊತೆ, ಜೀಪ್ ಕೂಡ ಯಾವ ಥರ ಕ್ಯಾರೆಕ್ಟರ್ ಮಾಡಿದೆ ಸಿನಿಮಾದಲ್ಲಿ, ಜೀಪ್ನ ಕೂಡ ಒಂದು ಆ್ಯಕ್ಟ್ ಮಾಡಿಸಿದ್ದೀವಿ ನಾವು ಸಿನಿಮಾದಲ್ಲಿ. ಅದು ಹೆಂಗೆ ಅಂತ ನೋಡಬೇಕು ಅಂದರೆ ಶಬರಿ ಸಿನಿಮಾನ ನೀವು ನೋಡಲೇಬೇಕು ಥಿಯೇಟರ್ಗೆ ಬಂದು. ಎಸ್. ಥ್ಯಾಂಕ್ ಯು ಸೋ ಮಚ್ ಕೃತಿಕಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಾಗಲಿ. ಥ್ಯಾಂಕ್ ಯು. ಎಸ್. ನಿಮಗೂ ಕೂಡ ಈ ವಿಡಿಯೋ, ಈ ಚಿಟ್ ಚಾಟ್ ಮಾತುಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.